ನಂಜನಗೂಡಿನಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಫ್ಯಾಷನ್ ಶೋ ಆಗಸ್ಟ್ 9ಕ್ಕೆ ಫೈನಲ್. ನಗರದ ರಾಜ್ ಬ್ರದರ್ಸ್ ಕ್ರಿಯೇಷನ್ಸ್ ವತಿಯಿಂದ ಪ್ರಪ್ರಥಮವಾಗಿ ರಾಜ್ಯ ಮಟ್ಟದ ಫ್ಯಾಷನ್ ಶೋ ಆಡಿಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯ ಚಿಕ್ಕರಂಗನಾಯಕ್ ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ರತಿಭೆ ಯಾರ ಸೊತ್ತು ಅಲ್ಲ. ನಮ್ಮ ನಂಜನಗೂಡಿನಲ್ಲಿ ಫ್ಯಾಷನ್ ಶೋ ಆಡಿಷನ್ ನಡೆಯುತ್ತಿರುವುದು ಎಲ್ಲರಿಗೂ ಸಂಭ್ರಮ. ತಂದೆ, ತಾಯಿ, ಪೋಷಕರು ಮಾತ್ರ ಇದರಲ್ಲಿ ಮಹತ್ವವಾದದ್ದು. ತಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಇಂತಹ ಮಹತ್ವವಾದ ಫ್ಯಾಷನ್ ಶೋಗಳನ್ನು ವಿವಿಧ ರಾಜ್ಯ ಜಿಲ್ಲೆಗಳಲ್ಲಿ ನಾವು ನೋಡುತ್ತಿದ್ದೇವೆ. ನಮ್ಮ ನಂಜನಗೂಡಿನಲ್ಲಿ ರಾಜ್ಯ ಮಟ್ಟದ ಫ್ಯಾಷನ್ ಶೋ ಆಡಿಷನ್ ಕಾರ್ಯಕ್ರಮ ನಡೆಸುತ್ತಿರುವುದು ಸಂಭ್ರಮ ತಂದಿದೆ. ಆಗಸ್ಟ್ 9ರಂದು ಫೈನಲ್ ಶೋ ನಂಜನಗೂಡಿನಲ್ಲಿ. ಇದೊಂದು ಇತಿಹಾಸ. RCB ತಂಡ ಮಕ್ಕಳು ಹಾಗೂ ಪೋಷಕರಿಗೆ ಧನ್ಯವಾದವನ್ನು ಅರ್ಪಿಸಿದರು. ಹಾಗೂ ಸ್ಟೂಡೆಂಟ್ಸ್ಗಳಿಗೆ ಈ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತವನ್ನು ತಿಳಿಸ್ತಾ, ಮೊದಲಿಗೆ RBC ಈವೆಂಟ್ ಅವರು ಒಂದು ಕಿಡ್ಸ್ ಟೀಮ್ ಫ್ಯಾಷನ್ ಶೋನ ಸ್ಟೇಟ್ ಲೆವೆಲ್ ಅಲ್ಲಿ ಆರ್ಗನೈಸ್ ಮಾಡೋದ್ರ ಬಗ್ಗೆ ನನ್ನ ಹತ್ರ ಬಂದು ಚರ್ಚೆ ಮಾಡಿದಾಗ ನನಗೆ ಒಂದು ನಮ್ಮ ತಾಲೂಕಿನಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ಆಗ್ತಾ ಇರೋದು ಪರ್ಸನಲಿ ತುಂಬಾ ಖುಷಿ ತಂತು. ಅದರಿಂದ ನಾವು ಕೂಡ ಮಾಡಿ ಸರ್, ಖಂಡಿತ ನಮ್ಮ ಕೈಲಿ ಏನಾಗುತ್ತೆ ನಾವು ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ಮಾಡೋಣ ಅಂತ ಹೇಳಿ ಇದೇ 9ನೇ ತಾರೀಕು ಫೈನಲ್ ರೌಂಡ್ ನ ಇದು ಮಾಡೋಣ, ಗ್ರ್ಯಾಂಡ್ ಫೈನಲ್ ಏನ ಮಾಡೋಣ, ಆಡಿಷನ್ ನಮ್ಮ ಕ್ಲಾಸ್ ನಲ್ಲಿ ಮಾಡೋಣ ಅಂತ ಹರ್ಷಿತ್ ಅವರು ಬಂದು ನಮ್ಗೆ ಕೇಳಿದಾಗ ನಮಗೂ ಖುಷಿ ಆಯ್ತು. ಈ ರೀತಿ ನಮ್ಮ ತಾಲೂಕಲ್ಲಿ ಈ ರೀತಿ ಒಂದು ಫ್ಯಾಷನ್ ಶೋನ ಆರ್ಗನೈಸ್ ಮಾಡಿ ನಮ್ಮ ಮಕ್ಕಳುಗಳಿಗೆಲ್ಲ ಇಲ್ಲಿರೋರಿಗೆಲ್ಲ, ಯಾಕೆಂದ್ರೆ ಇಲ್ಲಿರೋರೆಲ್ಲ ಮೈಸೂರಿಗೆ ಹೋಗಿ ಬೆಂಗಳೂರು ಹೋಗಿ ಒಂದು ಈ ಕಾಂಪಿಟೇಷನ್ ಗಳನ್ನ ಅಟೆಂಡ್ ಮಾಡ್ತಾ ಇದ್ರು. ಸುಮಾರು ನಮ್ಮ ಕ್ಲಾಸಲ್ಲೂ ಸುಮಾರು ಮಕ್ಕಳುಗಳು ಮೈಸೂರಿಗೆಲ್ಲ ಹೋಗಿ ಅಟೆಂಡ್ ಮಾಡ್ತಾ ಇದ್ರು. ಬಟ್ ನಮ್ಮ ತಾಲೂಕಲ್ಲಿ ಇದು ಬಿಗಿನಿಂಗ್ ಇದೆ, ಫಸ್ಟ್ ಟೈಮು ಕಂಪ್ಲೀಟ್ಲಿ. ಬಿಕಾಸ್ ನಾವು ಕೂಡ ಫ್ಯಾಷನ್ ಶೋಗಳನ್ನ ಮಾಡ್ತೀವಿ, ಸಮ್ಮರ್ ಕ್ಯಾಂಪ್ ಟೈಮ್ ಅಲ್ಲಿ ಮಾಡ್ತೀವಿ ಅಷ್ಟೇ. ಬಟ್ ಈ ರೀತಿ ಸ್ಟೇಟ್ ಲೆವೆಲ್ ಆಗಿ ಒಂದು ಕಂಪ್ಲೀಟ್ಲಿ ಫುಲ್ ಫ್ಯಾಷನ್ ಶೋಗೆ ಫೋಕಸ್ ಮಾಡಿ ಮಾಡ್ತಾ ಇರ್ತಕ್ಕಂಥ ರಾಜ್ ಬ್ರದರ್ ಕ್ರಿಯೇಷನ್ಸ್ ಅವ್ರಿಗೆ, RBC ಈವೆಂಟ್ ಅವ್ರಿಗೆ ನಾನು ಒಂದು ಆಲ್ ದ ಬೆಸ್ಟ್ ನ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಂತ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಮ್ಮ ನಂಜನಗೂಡ ಇತಿಹಾಸದಲ್ಲೇ ಇದು ಪ್ರಥಮ ಬಾರಿಗೆ ಸ್ಟೇಟ್ ಲೆವೆಲ್ ಫ್ಯಾಷನ್ ಶೋ ನಡೀತಾ ಇರೋದು ನಮಗೆಲ್ಲ ಸಂತೋಷತಕ್ಕಂಥ ವಿಚಾರ. ಪ್ರತಿಭೆ ಅನ್ನೋದು ಯಾರು ಸುತ್ತಲ್ಲ. ಈ ಸಮಾಜದಲ್ಲಿ ಯಾರು ಕನಿಷ್ಠವಲ್ಲ ಗರಿಷ್ಠವಲ್ಲ. ಅಂದ್ರೆ ಪ್ರತಿಯೊಂದು ಮಗುವು ಕೂಡ ತನ್ನದೇ ಆದ ಪ್ರತಿಭೆ ಇರುತ್ತೆ. ಅದು ಹೊರತರಬೇಕಾದ್ರೆ ಅದ್ರ ಹಿಂದೆ ತಂದೆ ತಾಯಿಗಳು ಮುಂದೆ ವೇದಿಕೆ ಮುಖಾಂತರ ಆ ಪ್ರತಿಭೆಗಳನ್ನ ಹೊರತರತಕ್ಕಂಥ ಕೆಲಸನ ಇವತ್ತು ನಮ್ಮ RBC ತಂಡ ಮಾಡ್ತಾ ಇದೆ. ಅದರಿಂದ ಎಲ್ಲರೂ ಕೂಡ ತಂದೆ ತಾಯಿಗಳು ಈ ವೇಷಭೂಷಣ ಸ್ಪರ್ಧೆ, ಕನ್ನಡ ವೇಷಭೂಷಣ ಸ್ಪರ್ಧೆ ನಡೆಯಿದೆ. ಅದೇನಿರಲಿ, ಅದು ಮಾಡೋದು ಒಂದು ಎಲ್ಲ ಕಲೆಗಳು ಕಲ್ತಿರ್ಲಿ, ಜೊತೆಗೆ ಯಾವುದು ಕೂಡ ಅತಿರೇಕ ಹೋಗ್ಬಾರ್ದು. ನಮ್ಮ ಸಂಸ್ಕೃತಿನ ಬಿಂಬಿಸ್ತಕ್ಕಂಥದ್ದು ಹೆಚ್ಚೆ ಅದರಲ್ಲಿ ಇರಲಿ ಅಂತ ನಮ್ಮದೊಂದು ಮನವಿ, ಕಳಕಳಿ ಮನವಿ. ಯಾಕಂದ್ರೆ ನಮ್ಮ ಸಂಸ್ಕೃತಿ ನಶಿಸಿ ಹೋಗಬಾರ್ದು. ನಮ್ಮ ತಲತಲಾಂತರದಿಂದ ಈ ಇಂಡಿಯಾದಲ್ಲಿ, ಭಾರತದಲ್ಲಿ ಹಲವಾರು ಸಂಸ್ಕೃತಿ, ಹಲವಾರು ಜಾತಿ ಮತಗಳಿದೆ. ಎಲ್ಲರೂ ಕೂಡ ಅವರದೇ ಆದ ಕಲೆ, ತನ್ನದೇ ಆದ ಪ್ರತಿಭೆಗಳಿರ್ತದೆ. ಅದರಿಂದ ಪ್ರತಿಭೆ ನಮ್ಮ ಮಕ್ಕಳಲ್ಲಿ ಗುರುತಿಸಕ್ಕಂಥ ಒಂದು ಸುವರ್ಣ ಅವಕಾಶ. ಪ್ರತಿಭೆ ಒಂದು ನೀರುಗಡ್ಡೆ ಇದ್ದಂಗೆ, ಹಚ್ಚಿ ಬಿಟ್ಬಿಟ್ರೆ ಬಾಳೆ ಹಾಕೋರಿಗೆ ಅದರ ಸ್ಮೆಲ್ ಹೊರಡಲು ಕೂಡ ಬರುತ್ತೆ ಅಲ್ವಾ. ಹಂಗೆ ಮಕ್ಕಳಲ್ಲಿ ಟ್ಯಾಲೆಂಟ್ ಅನ್ನೋದನ್ನ ಖಂಡಿತ ಸಾಧಿಸ್ತಾರೆ. ಅದಕ್ಕೆ ಪ್ರೋತ್ಸಾಹ ತಂದೆ ತಾಯಿಗಳು ಕೂಡಿ, ತಂದೆ ತಾಯಿಗಳಿಗೆ ಮಕ್ಕಳು ಕೂಡ ಇನ್ನ ಕಷ್ಟಪಟ್ಟು ಓದಿಸ್ಬೇಕು, ಹಲವಾರು ಕೆಲಸಗಳನ್ನ ಕಟ್ಕೊಂಡಿರ್ತಾರೆ. ಅವ್ರಿಗ ವಿದ್ಯೆ ಜೊತೆಗೆ ವಿನಯ ಕಲಿಸುವಂತ ಹೇಳ್ತಾ ನನ್ನ ಕಲ್ಲು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಗೆಲ್ಲರೂ ಬಯಸಿದ ಮಾತು. ಜೈ ಜೈ ಕನ್ನಡ.